ಅರಸುಕುಮಾರಿ ಹಾಗೂ ದಕ್ಷ. ಇದೊಂದು ಅರಸುಕುಮಾರಿಯ ಕತೆ. ಮೂರ್ಖರಾಗಬೇಡಿ. ಆಕೆ ಸುಂದರ ಅರಸುಕುಮಾರನಿಗಾಗಿ ಕಾಯುವುದಿಲ್ಲ, ತನ್ನ ಕಾಪಾಡಲು. ಆಕೆ ಬೇರೆ ಆಗಿದ್ದಾಳೆ. ಆಕೆ ಯೋಧಳಾಗಿದ್ದಾಳೆ. ಬಹುಕಾಲದ ಹಿಂದೆ ಅರಸ ಮತ್ತು ಅರಸಿ ಮಕ್ಕಳಿಗಾಗಿ ಹಂಬಲಿಸುತ್ತಿದ್ದರು. ಅವರು ಮನಸೆಳೆಯುವ ವನ್ಯ ಪ್ರದೇಶಕ್ಕೆ ಹೋದರು, ವರ ನೀಡುವ ಒಂದು ಕೊಂಬು ಕುದುರೆ ಶೋಧಿಸಲು. ಓ ಘನ ಒಂದು ಕೊಂಬು ಕುದುರೆ, ನಾವು ನಿಮ್ಮ ಆಶೀರ್ವಾದ ಪಡೆಯಲು ಬಂದಿದ್ದೇವೆ. ದಯವಿಟ್ಟು ನಮಗೆ ಮಕ್ಕಳನ್ನು ದಯಪಾಲಿಸು. ನಿಮಗೆ ಒಂದು ಹೆಣ್ಣು ಮಗುವನ್ನು ದಯಪಾಲಿಸಿದೆ. ಆಕೆ ನಿಮ್ಮ ಹರ್ಷವನ್ನು ಮನೆಯನ್ನು ಬೆಳಗುತ್ತಾಳೆ. ಒಂದು ಕೊಂಬು ಕುದುರೆ ಅವರ ಬೇಡಿಕೆ ಈಡೇರಿಸಿತು. ಆದಷ್ಟು ಬೇಗ ಆ ರಾಜ್ಯ ಅರಸುಕುಮಾರಿಯನ್ನು ಪಡೆಯಿತು. ಅರಸ ಅರಸಿಯರ ಆನಂದಕ್ಕೆ ಮಿತಿಯೇ ಇರಲಿಲ್ಲ. ಓ ನನ್ನ ಮುದ್ದು ಮಗು, ನಿನ್ನ ಹೆಸರು ವೈಲೆಟ್ ಎಂದಿಡುತ್ತೇನೆ. ಅರಸುಕುವರಿಗೆ ಎಲ್ಲ ತರಹದ ಕಲೆಗಳನ್ನು ಅರಸುಕುವರನಂತೆ ಕಲಿಸಲಾಯಿತು. ಕುದುರೆ ಸವಾರಿ, ಕತ್ತಿ ವರಸೆ, ಸ್ವಕಾಪಾಡುವಿಕೆ ಮಾಡಿಕೊಳ್ಳುವುದು ಇನ್ನೂ ಹೆಚ್ಚು. ಆಕೆ ಸತತ ಕಸರತ್ತು ಮಾಡುತ್ತಿದ್ದಳು, ಜೊತೆಗೆ ಪೌಷ್ಟಿಕಾಹಾರ ಸೇವಿಸುತ್ತಿದ್ದಳು. ಅರಸನ ಕುಟುಂಬ ನೆಮ್ಮದಿಯಿಂದ ಸಮಭಾವದಿಂದ ಜೀವಿಸುತ್ತಿತ್ತು. ಒಂದು ದಿನ ಅರಸನ ಗೂಢಚಾರ ಒಂದು ಸುದ್ದಿಯನ್ನು ತರುವವರೆಗೆ ಅದು ನೆರೆಯ ರಾಜ್ಯ ಶಾಂತಿಯ ಕಟ್ಟಳೆ ಮುರಿದ ಬಗ್ಗೆಯಾಗಿತ್ತು. ಮತ್ತಾತ ಆಕ್ರಮಣ ಮಾಡುವುದರಲ್ಲಿದ್ದ. ಇಡೀ ರಾಜ್ಯ ಚಿಂತೆಯಲ್ಲಿ ಮುಳುಗಿತು. ಅವರ ಬಳಿ ಸಾಕಷ್ಟು ಸೈನ್ಯ ಇರಲಿಲ್ಲ ಕಲಹ ಎದುರಿಸಲು. ಅರಸನ ಆರೋಗ್ಯ ಸರಿ ಇರಲಿಲ್ಲ. ಅರಸುಕುವರಿ ವೈಲೆಟ್ ಅರಸನೊಂದಿಗೆ ಮಾತನಾಡುವುದನ್ನು ಕೇಳಿಸಿಕೊಂಡಳು. ನಾವು ಅರಸ ಟಾಮ್ ಅವರ ನೆರವು ಪಡೆಯಬೇಕು. ಅವರ ಸೈನ್ಯ ನಮಗೆ ನೆರವಾಗಬಹುದು. ನಾವು ಯುದ್ಧವನ್ನು ಗೆಲ್ಲಬಹುದು. ನನಗೆ ಅವ ಆಶಾ ಕಿರಣ ತೋರ್ತಾ ಇಲ್ಲ. ನಮ್ಮ ವೈರಿಯು ತುಂಬಾ ಬಲಾಢ್ಯನಿದ್ದಾನೆ. ಅರಸ ಟಾಮರ ಸೈನ್ಯ ಕೂಡ ನಮಗೆ ನೆರವಾಗಲಾರದು. ನಾವು ಪ್ರಯತ್ನನಾದ್ರೂ ಮಾಡಬಹುದಲ್ಲ? ನೀವು ಸರಿ ಹೇಳ್ತೀರಿ ನನ್ನ ಅರಸಿ. ನಾನು ನಾಳೆ ಮುಂಜಾನೆಯೇ ಹೊರಡುತ್ತೇನೆ. ಆದ್ರೆ ಅಪ್ಪಾಜಿ, ನಿಮಗೆ ಮೈಯಲ್ಲಿ ಹುಷಾರಿಲ್ಲ. ನಾನು ಹೋಗಿ ಅಲ್ಲಿಂದ ಸೈನ್ಯವನ್ನು ತರುತ್ತೇನೆ. ನನ್ನ ಸುಪುತ್ರಿಯ ಮೇಲೆ ಭರವಸೆ ಇದೆ. ಆಕೆ ಹೋಗಲಿ ಬಿಡಿ. ಸರಿ ಅರಸುಕುಮಾರಿ. ನಾನಿಲ್ಲದಿರುವಾಗ ಸೈನ್ಯವು ಯಾವುದೇ ದಾಳಿಗೆ ಸಿದ್ಧವಾಗಿರಬೇಕು. ನೋಡಿ ಸೇನಾಧಿಪತಿಗಳೇ, ನಾನು ಅರಸಿಯ ಹೊಣೆಗಾರಿಕೆಯನ್ನು ನಿಮಗೆ ವಹಿಸುತ್ತಿದ್ದೇನೆ. ಆಗಲಿ ಅರಸುಕುಮಾರಿ. ಅರಸುಕುಮಾರಿ ತನ್ನ ಕತ್ತಿಯನ್ನು ಹಾಗೂ ಗುರಾಣಿಯನ್ನು ತೆಗೆದುಕೊಂಡು ಹೋದಳು. ತನ್ನ ಕುದುರೆಯ ಮೇಲೆ ಕುಳಿತು ಪ್ರಯಾಣ ಬೆಳೆಸಿದಳು. ತನ್ನ ದಾರಿಯಲ್ಲಿ ಒಂದು ಹಳ್ಳಿಯಲ್ಲಿ ನಿಂತುಕೊಂಡಳು. ಹಳ್ಳಿಯಾತ ಒಂದು ವಿಚಿತ್ರ ವಿಷಯವನ್ನು ಅರಸುಕುವರಿಗೆ ಹೇಳಿದ. ನೀವು ಗುಡ್ಡದ ಆ ಕಡೆಗೆ ಹೋಗಲಾರಿರಿ. ಒಂದು ಬೆಂಕಿ ಕಾರುವ ಯಕ್ಷ ಗುಡ್ಡದ ಗವಿಯಲ್ಲಿ ವಾಸಿಸುತ್ತಿದೆ. ಆಕೆ ನಿಮ್ಮನ್ನು ನುಂಗಿ ಬಿಡುತ್ತಾಳೆ. ನೀವು ಆಕೆಯ ಗುಹೆ ದಾಟಿ ಹೋಗುವಾಗ ಶೂರ ವ್ಯಕ್ತಿ ಅಥವಾ ಸೈನಿಕ ಅಲ್ಲಿಂದ ಮರಳಿ ಬಂದಿಲ್ಲ. ನಾನು ಈ ಪ್ರಪಂಚದಲ್ಲಿ ಯಾವುದಕ್ಕೂ ಹೆದರುವುದಿಲ್ಲ. ನಾನು ಆ ಗುಡ್ಡವನ್ನು ದಾಟಿ ಹೋಗುತ್ತೇನೆ, ಏನಾದರೂ ಆಗಲಿ. ಅಲ್ಲಿ 1000 ವರ್ಷಗಳಿಂದ ಆ ರಾಕ್ಷಸಿ ಅಲ್ಲಿ ವಾಸವಾಗಿದ್ದಳು. ಆದರೆ ಆಕೆಯನ್ನು ಯಾರೂ ಕಂಡಿರಲಿಲ್ಲ. ಆಕೆಯ ಬಿಸಿ ಉಸಿರು ಗವಿಯ ಸಮೀಪದ ನೆಲವನ್ನು ಸುಟ್ಟಿದೆ. ಮತ್ತಲ್ಲಿ ಏನೂ ಬೆಳೆಯುತ್ತಿಲ್ಲ. ವೀರ ಅರಸುಕುವರಿ ಬರೀ ಕೈಯಲ್ಲೇ ರಾಕ್ಷಸಿಯನ್ನು ಎದುರಿಸಲು ಮುಂದಾದಳು. ಮಾನ್ಯ ರಾಕ್ಷಸಳೇ, ನಾನು ನಿಮಗಾಗಿ ಪುಷ್ಪಗಳನ್ನು ತಂದಿದ್ದೇನೆ. ನಾನು ಈ ಇರುಳು ನಿಮ್ಮ ಗವಿಯಲ್ಲಿ ಇರಲು ಅವಕಾಶ ಮಾಡಿಕೊಡುತ್ತೀರಾ? ನಾಳೆ ನನ್ನ ಪ್ರಯಾಣ ಬೆಳೆಸುತ್ತೇನೆ. ನನ್ನ ರಾಜ್ಯವನ್ನು ವೈರಿಯಿಂದ ಪಾರು ಮಾಡಬೇಕಾಗಿದೆ. ಇಲ್ಲಾಂದ್ರೆ ನನ್ನ ದೇಶ ಕ್ರೂರಿಯ ಕೈಗೆ ಹೋಗಿಬಿಡುತ್ತದೆ. ರಾಕ್ಷಸಿ ತನ್ನ ತಲೆ ಬಾಗಿಸಿ ಪುಷ್ಪಗುಚ್ಛವನ್ನು ಮೂಸಿ ನೋಡಿತು. ಆಕೆಗೆ ಕೊಡುಗೆಯಿಂದ ತುಂಬಾ ಖುಷಿಯಾಗಿತ್ತು. ಆಕೆ ಅರಸುಕುವರಿಯ ನೋಡಿ ಮುಗುಳ್ನಕ್ಕಳು. ನಾನು ಪಿಯೋನಾ, ನೀನೇ ತುಂಬಾ ಹರಿತವಾಗಿದ್ದೀ. ನನ್ನಂತೆ ಇದ್ದೀಯಾ? ನೀನೇ ಮೊಟ್ಟ ಮೊದಲ ವ್ಯಕ್ತಿ ತುಂಬಾ ಕರುಣೆಯಿಂದ ಈ ಪ್ರಕಾರ ನನಗೆ ಕೊಡುಗೆಯನ್ನು ಕೊಟ್ಟಿದ್ದು. ನನ್ನ ಅತಿಥಿಯಾಗಿರು. ರಾತ್ರಿಯಲ್ಲಿ ಆಕೆ ರಾಕ್ಷಸಿಗೆ ತನ್ನ ವೃತ್ತಾಂತವನ್ನು ಹೇಳಿದಳು.
ಮರುದಿನ ಮುಂಜಾನೆ ಅರಸುಕುವರಿ ಗವಿಯನ್ನು ಬಿಟ್ಟು ಹೋಗುತ್ತಾಳೆ. ಮತ್ತೆ 2 ದಿನಗಳ ನಂತರ ಮರಳಿ ಬರುತ್ತೇನೆ ಎಂದು ಮಾತು ಕೊಡುತ್ತಾಳೆ. ತಿರುಗಿ ಹೋಗುವಾಗ, ಗೌರವಾನ್ವಿತ ಅರಸ ಟಾಮ್, ನಮ್ಮ ರಾಜ್ಯ ಗಂಡಾಂತರದಲ್ಲಿದೆ. ನಮಗೆ ತಮ್ಮ ಸೈನ್ಯದ ನೆರವು ಬೇಕು. ನೀವು ಸಹಾಯ ಮಾಡುವಿರಾ? ಮೂರ್ಖ ಹುಡುಗಿ, ನನ್ನ ಸೈನ್ಯವು ನಿಮ್ಮ ರಾಜ್ಯವನ್ನು ಆಕ್ರಮಣ ಮಾಡಲಿದೆ. ನೀನೀಗ ನಿನ್ನ ರಾಜ್ಯ ಹೊತ್ತಿ ಒಡೆಯುವುದನ್ನು ನೋಡುತ್ತಿರೋ. ಅರಸ ಆಕೆಯನ್ನು ಬಂಧಿಸಿ ಸೆರೆಯಾಳಾಗಿ ಇಡುತ್ತಾನೆ. ನಾನು ನಿಮ್ಮನ್ನು ನಂಬಬಾರದಿತ್ತು. ನನ್ನ ಹೋಗಲು ಬಿಡಿ. ನಾನು ಹೊರಗೆ ಬಂದ ಮೇಲೆ ನೀನು ತುಂಬಾ ವ್ಯಥೆ ಪಡುತ್ತೀಯ. ಅರಸ ಸ್ವಲ್ಪ ಪರೀಕ್ಷೆ ಮಾಡಿದ ಏನಾಗುತ್ತದೆ ಎಂದು ಕಾಯುವುದಕ್ಕೆ. ಫಿಯೋನಾ, ಇಲ್ಲಿ! ಏಯ್, ಬಾಲಕಿಯ ತಾಕತ್ತು! ಫಿಯೋನಾ ಸಿಟ್ಟಿನಿಂದ ಕಿರುಚಿ ಅರಸನ ಕಡೆಗೆ ಬೆಂಕಿಯ ಗಾಳಿಯನ್ನು ಊದುತ್ತಾಳೆ. ಅರಸ ಮತ್ತಾತನ ಸೈನಿಕರೆಲ್ಲ ಮೊಣಕಾಲೂರಿ ಆಕೆ ಎದುರಿಗೆ ನಿಲ್ಲುತ್ತಾರೆ. ಅರಸುಕುವರಿ ತನ್ನ ಚಿಕ್ಕಪ್ಪನನ್ನು ಸೆರೆ ಹಾಕಿ ಸೈನಿಕರು ಅರಮನೆಗೆ ಹೋಗುವಂತೆ ಆಜ್ಞೆ ಮಾಡುತ್ತಾಳೆ. ನಡೆ ಫಿಯೋನಾ, ಇಲ್ಲಿಂದ! ಅರಸಕುಮಾರಿಯವರೇ, ನಿಮ್ಮಂಥ ವೀರ ಅರಸಕುವರಿಯನ್ನು ನಾವೆಂದೂ ನೋಡಿರಲಿಲ್ಲ. ನಾವೆಲ್ಲ ನಿಮ್ಮೊಂದಿಗೆ ಹೋರಾಡುತ್ತೇವೆ. ಅರಸುಕುವರಿ ವೈಲೆಟ್ ತನ್ನ ಅರಮನೆಗೆ ಮರಳಿ ಬರುತ್ತಾಳೆ. ಸೈನಿಕರೊಂದಿಗೆ ಮತ್ತೆ ಯುದ್ಧವನ್ನು ಮಾಡುತ್ತಾಳೆ. ಆಕೆ ರಾಜ್ಯವನ್ನು ಉಳಿಸುತ್ತಾಳೆ. ಅರಸ, ಅರಸಿ ಮತ್ತು ಸೇನೆಯ ಮುಖಂಡ ಅರಸುಕುವರಿಗೆ ಹೇಳುತ್ತಾನೆ, ಆ ಮನುಷ್ಯರೆಲ್ಲ ಓಡಿ ಹೋದರು. ಕೇವಲ ಸೇನಾಪತಿ ಉಳಿದುಕೊಂಡು ಕಾದಾಡಲು ಮತ್ತೆ ಬಂದಿಯಾದ. ಒಳ್ಳೆಯದು ಪೀಟರ್, ನೀನು ಯೋಚಿಸಿದ್ಯಾ ಪ್ರಶಸ್ತಿ ಏನು ಬೇಕಂತ? ಅದು ನಾನಲ್ಲ, ಅರಸಕುವರಿಯವರು ಈ ರಾಜ್ಯವನ್ನು ನಮ್ಮನ್ನು ಉಳಿಸಿದವರು. ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವೆ. ಅವರ ಧೈರ್ಯಕ್ಕೆ, ದಿಟ್ಟತನಕ್ಕೆ. ನಾನು ಅರಸಕುವರಿಯನ್ನು ಮದುವೆಯಾಗುತ್ತೇನೆ, ಅವರ ಒಪ್ಪಿಗೆ ಇದ್ದರೆ. ನಿನ್ನ ಒಪ್ಪಿಗೆ ಇದೆಯಾ ಅರಸಕುವರಿ? ದಯವಿಟ್ಟು ಅಪ್ಪ, ನನಗೆ ತುಂಬಾ ಇಷ್ಟವಾಯಿತು. ಮತ್ತವರು ತಮ್ಮ ಮಾತು ಉಳಿಸಿಕೊಟ್ಟರು, ತಮ್ಮ ಜೀವನ ಪಣಕ್ಕಿಟ್ಟು. ನಿಮಗೆ ಅರಸುಕುಮಾರಿ ಹಾಗೂ ಅರ್ಧ ರಾಜ್ಯ ಸಿಗುತ್ತದೆ. ಯಾಕೆಂದ್ರೆ ನೀವು ಶೂರತನವನ್ನು ತೋರಿಸಿದ್ದೀರಿ. ಪೀಟರ್ ಹಾಗೂ ವೈಲೆಟ್ ಮದುವೆಯಾದರು. ಅವರು ತುಂಬಾ ನೆಮ್ಮದಿಯ ಜೀವನ ಜೀವಿಸಿದರು. ಅವರಿಬ್ಬರು ಜೊತೆಯಾಗಿ ರಾಜ್ಯವನ್ನು ಆಳಿದರು. ಮತ್ತೆ ನಿಲ್ಲಿ, ಮತ್ತೆ ರಾಕ್ಷಸಳ ಬಗ್ಗೆ? ಒಳ್ಳೆಯದು. ಫಿಯೋನಾ ತನ್ನ ಗುಹೆಗೆ ಮರಳಿ ಹೋದಳು. ಮತ್ತದು ಆಕೆಯ ಸಹಜ ವಾಸಸ್ಥಾನವಾಗಿತ್ತು. ಎಂದು ಯಾರನ್ನು ಹಿಂಸಿಸಲಿಲ್ಲ. ಆಕೆ ಹೂಗಳನ್ನು ಬೆಳೆಸಿದಳು. ಗುಹೆಯ ಸುತ್ತಮುತ್ತಲೂ ಮತ್ತೆ ಆನಂದದಿಂದ ಇದ್ದಳು ತನ್ನ ರಾಕ್ಷಸ ಮಕ್ಕಳೊಂದಿಗೆ.